ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ A1 ಜಗದೀಶ್ನನ್ನ ಅರೆಸ್ಟ್ ಮಾಡಲಾಯಿತು. ಈಗ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. A1 ಜಗದೀಶ್ ಅಲಿಯಾಸ್ ಜಗ್ಗನ ವಿಚಾರಣೆಯಲ್ಲಿ ಮತ್ತಷ್ಟು ರಹಸ್ಯ ಬಯಲಾಗಿದೆ. ನಿರೀಕ್ಷಿತ ಇದು ಸುಪಾರಿ ಹಣಕ್ಕಿಂತಲೂ ಎಸ್ಕೇಪ್ ಆಗೋಕೆ ಖರ್ಚು ಮಾಡಿದ್ದೇ ಜಾಸ್ತಿ ಅಂತೆ. ಬಿಕ್ಲು ಶಿವ ಹತ್ಯೆಗೆ ಸುಪಾರಿ ಕೊಟ್ಟಿದ್ದು ಜಸ್ಟ್ 1.5 ಲಕ್ಷ ಹಣ ಅಂತೆ. ಬಟ್ ಜಗ್ಗ ಎಸ್ಕೇಪ್ ಆಗೋಕೆ ಖರ್ಚಾಗಿದ್ದು 5 ಲಕ್ಷ ಹಣ. ವಿದೇಶದಲ್ಲಿರುವ ಇಬ್ಬರು ಆತ್ಮೀಯರಿಂದ ಜಗ್ಗನಿಗೆ ರಕ್ಷಣೆ ಕೊಡಲಾಗಿತ್ತು, ಶೆಲ್ಟರ್ ಕೊಟ್ಟಿದ್ರು. ಜಗ್ಗನ ವಿಚಾರಣೆ ಜೊತೆಗೆ ಉಳಿದ ಆರೋಪಿಗಳ ಕಸ್ಟಡಿ ಪಡೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿಗೆ ಸುಪಾರಿಗೆ ಡೀಲ್ ಆಗಿದ್ದು 1.5 ಲಕ್ಷ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಬಟ್ ನಿಜವಾಗ್ಲೂ 1.5 ಲಕ್ಷನ ಅದನ್ನು ಬಿಟ್ಟು ಬೇರೆ ಏನು ಲಾಭಗಳು ಸಿಕ್ಕಿತ್ತು ಅಂತ. ಯಾಕೆಂದರೆ ಇವರೆಲ್ಲರೂ ಇದ್ದಿದ್ದು 2 ನಂಬರ್ ಬಿಸ್ನೆಸ್ನಲ್ಲಿ. ಅಂದರೆ ಯಾರದೋ ಭೂಮಿಗೆ ಹೋಗಿ ಬೇಲಿ ಹಾಕೋದು, ಸೈಟಿಗೆ ಬೇಲಿ ಹಾಕೋದು, ಕಾಂಪೌಂಡ್ ನಿರ್ಮಾಣ ಮಾಡೋದು, ಹೋಗಿ ಜಗಳಗಳ ಆಡ್ಕೊಳ್ಳೋದು. ಸೊ 10 ಕೋಟಿಯ ವ್ಯವಹಾರ ಅಂತೂ ಇತ್ತು ಅಲ್ಲಿ. ಈ 3 ಲಕ್ಷ 5 ಲಕ್ಷ ಅನ್ನೋದೆಲ್ಲ ನಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಬಟ್ ಇದರ ಹಿಂದೆ ದೊಡ್ಡ ಲಾಭ ಇದ್ದಿದ್ದಕ್ಕೇ ಇಷ್ಟೊಂದು ರಿಸ್ಕ್ ತೊಗೊಳಕ್ಕಾಯಿತು. ಇಲ್ಲಾಂದರೆ ಆತನಿಗೆ ಗೊತ್ತಿರಲ್ವ, ಆತ ಇದನ್ನೆಲ್ಲ ಯೋಚನೆ ಮಾಡಿರಲ್ವಾ. 1.5 ಲಕ್ಷ ಕೊಟ್ಟು ನಾನು ವಿದೇಶಕ್ಕೆ ಹೋಗಿ ತಲೆಮರೆಸ್ಕೊಂಡು ಅಲ್ಲಿ ಜಾಸ್ತಿ ಖರ್ಚಾಗುತ್ತೆ ಅಂತ ಆತ ಲೆಕ್ಕ ಹಾಕಿರಲ್ವಾ. ಹಾಕಿರ್ತಾನೆ ಡೆಫಿನೆಟ್ಲಿ. ಅದು ಗೊತ್ತಿದ್ದು ಇಷ್ಟು ರಿಸ್ಕ್ ತಗೊಂಡಿದ್ದಾನೆ ಅಂತ ಅಂದರೆ ಆತನಿಗೆ ಸಿಗಬಹುದಾಗಿದ್ದ ಲಾಭ ಎಂಥದ್ದು, ಅದು ಎಷ್ಟು ಆತನ ಕಣ್ಣು ಕುಕ್ಕಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಜಗದೀಶ್ ಬಂಧನ ಏನೋ ಆಗಿದೆ. ಜಗದೀಶ್ನ ಮೂಲಕ ಆ ಶಾಸಕರ ತನಕ ನೆಟ್ವರ್ಕ್ ಬಿಲ್ಡ್ ಆಗಿದ್ದು ಹೌದಾ, ಆ ಶಾಸಕರಿಗೂ ಕೂಡ ಬಂಧನದ ಭೀತಿ ಶುರುವಾಗುತ್ತಾ ಅನ್ನೋದೆಲ್ಲ ನೋಡಬೇಕಾಗತ್ತೆ. ಯಾಕಂದರೆ ಒಂದು ಮೂಲದ ಮಾಹಿತಿ ಪ್ರಕಾರ ಶಾಸಕರು ಜಗದೀಶು ಇವರೆಲ್ಲರೂ ಕೂಡ ಲೂಪಲ್ಲಿದ್ದರು ಅಂತ ಹೇಳ್ತಾರೆ. ಒಂದು ಆರೋಪ ಇದೆ. ಆ ಆರೋಪಕ್ಕೆ ಸ್ಪಷ್ಟನೆ ಕೊಡಬೇಕಾದ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ.